ಏಯ್, ವೆದರ್ ತುಂಬ ಚೆನ್ನಾಗಿದೆ. ಕಮಾನ್, ಎಂಜಾಯ್ ಮಾಡೋಣವಾ? ಏನಾಯ್ತು? ಇದು ಕರೆಕ್ಟ್ ಅಂತೀಯಾ? ವೈ ನಾಟ್? ಕೋರ್ಟ್ ಕೂಡ ತೀರ್ಪು ಕೊಟ್ಟಿದೆ ಇದು ತಪ್ಪಲ್ಲ ಅಂತ. ತಪ್ಪಲ್ಲ ಅಂತ ಹೇಳ್ಬೇಕಾಗಿರೋದು ಕೋರ್ಟ್ ಅಲ್ಲ, ಮನಸ್ಸಾಕ್ಷಿ. ಮನಸ್ಸಾಕ್ಷಿನ? ಇದು ತಪ್ಪು ಇದು ಒಪ್ಪು ಅಂತ ನಿರ್ಣಯ ಮಾಡಿದ್ಮೇಲೆ ಅದು ತಪ್ಪು ಅಂತ ನಾವು ಆಲೋಚನೆ ಮಾಡೋದು ಕೂಡ ಒಂದು ತಪ್ಪೇ ಅಲ್ವಾ? ನಮ್ಗನ್ಸಿದ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂದಮೇಲೆ ಅದನ್ನು ಅನುಭವಿಸೋದ್ರಲ್ಲಿ ತಪ್ಪೇನಿದೆ ಹೇಳು? ನಮ್ಮ ಮಧ್ಯೆ ಒಂದು ಬಯಾಲಜಿಕಲ್ ನೀಡ್ ಮಾತ್ರ ಅಲ್ಲ, ಇಟ್ಸ್ ಎ ಸೈಕಾಲಜಿಕಲ್ ನೀಡ್ ಕೂಡ ಚಿನ್ನ. ಅರುಣ್, ನಂಗೆ ಗಂಡ ಇದ್ದಾನೆ, ಒಬ್ಳು ಮಗಳು ಇದ್ದಾಳೆ. ಗಂಡನ? ಅವನು ಕೂಡ ಒಬ್ಬ ಗಂಡನ? ಒಬ್ಳು ಹೆಂಡತಿ ತನಗೇನು ಬೇಕು ಅಂತ ತಾನೇ ಹೇಳ್ಕೋಬೇಕಾ? ಇಲ್ಲ ನೀನು ಹೇಳಿದ್ಮೇಲೆ ಅರ್ಥ ಮಾಡ್ಕೋಬೇಕಾ? ಅವನೇ ಸ್ವತಃ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ವಾ? ಹಾಗೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂದಮೇಲೆ ಇಷ್ಟು ದಿನ ನಿನ್ನ ಜೊತೆ ಜೀವನ ಮಾಡಿ ಏನು ಪ್ರಯೋಜನ? ಅದೆಲ್ಲ ನನಗೆ ಗೊತ್ತಿಲ್ಲ ಅರುಣ್, ಆದರೆ ನಾನಿರೋ ಪರಿಸ್ಥಿತಿಲಿ ಇದು ಸರಿಯಲ್ಲ. ಒಂದು ಮದುವೆನಲ್ಲಿ ಅಕಸ್ಮಾತಾಗಿ ಪರಿಚಯ ಆದೆ. ನಿನ್ನ ಮಾತುಗಳು ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಫೇಸ್ಬುಕ್ಕಲ್ಲಿ ಚಾಟ್ ಮಾಡಿದ್ದು, ವಾಟ್ಸಪ್ಪಲ್ಲಿ ವಿಡಿಯೋ ಕಾಲ್ಸ್ ಮಾಡಿದ್ದು, ಇದೆಲ್ಲ ಹೊಸದಾಗೇ ಇದ್ರೂ ನನಗೆ ಯಾಕೋ ಇದು ತುಂಬಾ ಇಷ್ಟ ಆಯಿತು. ಆ ಇಷ್ಟದ ಮೇಲೇ ನಿನ್ನ ಮನೆಗೆ ಕರೆದಿದ್ದು. ನಿನ್ನ ಹೀಗೆ ಭೇಟಿ ಮಾಡ್ತಿರೋದು ಮೊದಲನೇ ಸಲ ಆದರೂ ಏನೂ ಗೊತ್ತಿಲ್ಲದೆ ಇರೋ ಅನುಭವ ತುಂಬ ಚೆನ್ನಾಗಿದೆ. ನೋಡು ಅಂಜಲಿ, ಸೂರ್ಯನು ಕೂಡ ಈ ಮುದ್ದು ಮುಖ ನೋಡಿದ್ರೆ ತಂಪಾಗುವಂಥ ಅಂದ ನಿಂದು, ತಂಪಾಗಿರೋ ಚಂದ್ರನಿಗಿಂತ ಅಂದವಾಗಿರೋ ರೂಪ ನಿಂದು. ಎದುರುಗಡೆ ನೀನು ನಿಂತ್ಕೊಂಡ್ರೆ ಎಷ್ಟೋ ಜನ್ಮಗಳಿಂದ ನಿನಗೋಸ್ಕರ ಕಾಯ್ತಾ ಇರೋ ಜಾತಕ ಪಕ್ಷಿಯಂತೆ ಕ್ಷಣ ಕ್ಷಣನೂ ನಿನ್ನ ಅಂದ ಸವಿಯೋದಿಕ್ಕೆ ನಿನಗೋಸ್ಕರನೇ ಹುಟ್ಟಿರೋ ಜೀವ ಇದು ಅಂಜಲಿ. ನಿನ್ನನ್ನು ನೋಡ್ತಾ ಇದ್ರೆ ನನ್ನನ್ನು ನಾನೇ ಮರೆತೋಗ್ಬಿಡ್ತೀನಿ ಅಂಜಲಿ. ನಿನಗೂ ಒಪ್ಪಿಗೆ ಇದೆಯಲ್ವ ಚಿನ್ನ? ಈ ಕವಿತೆಗಳಿಗೆ ನಾನು ಬಿದ್ದೋದೆ. ನಿನ್ನ ಅಂದ ನೋಡಿದ್ರೆ ನನ್ನ ಮಾತುಗಳು ಕೂಡ ಕವಿತೆ ಆಗೋಗುತ್ತವೆ.